ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ನಾನು ಹಬ್ಬ ಇರಿದ ಮೇಲೆ ನೆಕ್ಸ್ಟ್ ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅವತ್ತೆಲ್ಲ ಯಾವ ಥರ ಎಲ್ಲ ಆಯಿತು, ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಆದಷ್ಟು ಸಣ್ಣ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಥರ ಸಣ್ಣ ಸಣ್ಣದಾಗಿ ಹಾಕಿದ್ರೆ ಆದರೂ ನೀವು ಫುಲ್ ಆದರೂ ನೋಡ್ತೀರಾ ಅಂತ ಹೇಳಿಬಿಟ್ಟು ಅಷ್ಟೇ. ಬನ್ನಿ, ಇವಾಗ ಬಂದ್ಬಿಟ್ಟು 6 o'clock ಆ ಥರ ಆಗ್ತಾಯಿದೆ. ಅವತ್ತೆಲ್ಲ ಮೋಡ ಥರ ಇತ್ತಲ್ವ, ಅದಕ್ಕೋಸ್ಕರ ಆ ಥರ ಎಲ್ಲ ಇದೆ ನೋಡಿ. ಮೋಡಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡೋಕ್ಕೆ. ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ಇನ್ನೇನು 3:30 ಆ ಥರ ಆಗೋಗಿದೆ. ಬೆಳಿಗ್ಗೆಯಿಂದ ಬಟ್ಟೆ ಸ್ಟಿಚಿಂಗು ಈ ಥರನೇ ಆಗೋಯ್ತು. ಬೆಳಗ್ಗೆ ಬಂದ್ಬಿಟ್ಟು ನನ್ನ ದೊಡ್ಡ ಮಗ ಮಾತ್ರನೇ ಮನೆಗೆ ಬರ್ತಾ ಇರೋದು. ಅವನಿಗೆ ಮಾತ್ರನೇ ಬಾಕ್ಸ್ ಹಾಕ್ಕೊಡ್ಬೇಕಾಗಿರೋದು. ಅವನಿದ್ರೆ ನನಗೆ ಟೆನ್ಷನ್ನೇ ಇರೋದಿಲ್ಲ, ಏನಪ್ಪ ಬಾಕ್ಸ್ ಮಾಡೋದು ಅನ್ನೋ ಟೆನ್ಷನ್ನೇ ಇರೋದಿಲ್ಲ. ಏನಾದರೂ ಆಗಲಿ ಪಾಪ ಅವನು ತಿಂತಾನೆ, ಅಡ್ಜಸ್ಟ್ ಮಾಡ್ಕೊತಾನೆ. ನನಗೆ ಇದೇ ಬೇಕು ಅದೇ ಬೇಕು ಅಂತ ಹೇಳಿ ಇದು ಮಾಡಲ್ಲ. ಹಂಗಂತ ಅವನಿಗೂ ಅಂದರೆ ಏನಂದರೆ ಅದು ಮಾಡಾಕೋದೂ ಇಲ್ಲ. ಅವನಿಗೂ ಈ ಥರ ಚಿತ್ರಾನ್ನ, ಪುಳಿಯೋಗರೆ, ಈ ಥರ ಅದು ರೈಸ್ ಐಟಮ್ ಅವನಿಗೆ ಇಷ್ಟ ಅಲ್ವಾ, ಅದನ್ನು ಮಾಡ್ಬೋದು. ಆ ಥರ ಮಾಡಿದ್ರೆ ಇಬ್ಬರು ತಿಂತಾರೆ. ಅಂದರೆ ಅವ್ರ ಅಪ್ಪನೂ ತಿನ್ಬೋದು, ನನ್ನ ಮಗನೂ ತಿನ್ಬೋದು. ಆ ಥರ ಮಾಡಿ ಕೊಡ್ಬೋದು. ಇವತ್ತು ಬಂದ್ಬಿಟ್ಟು ಟೊಮೊಟೊ ಚಟ್ನಿ ಮಾಡಿದ್ದೆ. ಚಟ್ನಿ ಅವನಿಗೂ ಟೊಮೊಟೊ ಚಟ್ನಿ ಅಂದ್ರೂ ತುಂಬಾ ಇಷ್ಟ. ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ತಿನ್ನೋಕ್ಕೆ ಈ ಥರ ಎಲ್ಲನೂ ತುಂಬಾ ಇಷ್ಟಪಡ್ತಾನೆ. ಅದಕ್ಕೆ ಟೊಮೊಟೊ ಚಟ್ನಿ ಮತ್ತು ಮಜ್ಜಿಗೆನೂ ಸಪ್ರೇಟಾಗಿ ಆ ಥರ ಹಾಕಿ ಕೊಟ್ಟೆ. ಮತ್ತು ಮನೆಯಲ್ಲಿ ಸ್ವಲ್ಪ ಅವರೆಕಾಳು ಹಾಕಿ, ಹೀರೆಕಾಯಿ ಹಾಕಿ ಬೇಳೆ ಸಾಂಬಾರು ಥರ ಮಾಡಿದ್ದೆ. ಅದೂ ಚೆನ್ನಾಗೇ ಇತ್ತು. ಮುದ್ದೆ ಮತ್ತು ರೈಸ್ ಮಾಡಿದ್ದೆ ನಮ್ಮವ್ರಿಗೆ. ಇನ್ನು ಸಾಯಂಕಾಲ ಬಂದ್ಬಿಟ್ಟು ಅದೇ ಇರುತ್ತೆ. ಇನ್ನು ಸ್ವಲ್ಪ ನನ್ನ ಮಗನಿಗೆ ರೈಸ್ ಮಾಡಿಕೊಟ್ಟು ಅವ್ರಿಗೆ 1-2 ಚಪಾತಿ ಮಾಡಿಕೊಟ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮ ಚಿಕ್ಕವನು 10th ಅಲ್ವಾ, ಅದಕ್ಕೆ ಸ್ಪೆಷಲ್ ಕ್ಲಾಸ್ ಅಂತ ಹೇಳಿಬಿಟ್ಟು ಅಲ್ಲೇ ಇಳಿಸ್ಕೊಂಡ್ಬಿಟ್ಟಿದ್ದಾರೆ. ಅವನು ಇನ್ನೇನು 1-2 ತಿಂಗಳಿಂದ ಹೇಳ್ತಾ ಇರೋದು. ಅವನು ಇವತ್ತು ಹೋಗ್ತೀನಿ, ನಾಳೆ ಹೋಗ್ತೀನಿ, ಇವತ್ತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹೋಗಿದ್ದಾನೆ. ಇನ್ನೊಂದು 1 month ಇದೆಯಂತೆ ಎಕ್ಸಾಮ್ಸು. ಇನ್ನೇನು ಸ್ಟಾರ್ಟ್ ಆಗ್ತವೆ. ಅಂದರೆ ಅವ್ರಿಗೆ CBSE, ಅದಕ್ಕೋಸ್ಕರ ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅಂತ ಇದ್ರು. ಸರಿ, ಅದಕ್ಕೆ ಅವನು ಅಲ್ಲೇ ಇದ್ದಾನೆ. ಅದಕ್ಕೆ ಆವಾಗ ಹೋಗಿದ್ದದ್ದು. ಇವರು ಬೇಗ ಬರ್ತೀನಿ ಅಂತ ಹೇಳಿದ್ರು. ಮಕ್ಕಳಿಗೆ ರೆಡಿ ಮಾಡಿ ಕಳಿಸ್ಬಿಟ್ಮೇಲೆ ನನ್ನ ಮಗನಿಗೆ ಮತ್ತು ಇವರು ಎಲ್ಲನೂ ಕೆಲಸಕ್ಕೆಲ್ಲ ಹೋಗಿದ್ದಾದ್ಮೇಲೆ ಅವ್ರಿಗೆ ಮಾಡಿ ಇಟ್ಬಿಟ್ಟೆ ಬಂದ್ಬಿಟ್ಟೆ. ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡಿ, ಇದೊಂದು ಸ್ಟಿಚ್ ಮಾಡಿದೆ. ಸಿಂಪಲ್ಲಾಗಿ ಡಿಸೈನು ಸ್ಟಿಚ್ ಮಾಡಿದೆ. ಈ ಥರ ಇದೆ. ಇದು ಸ್ಯಾರಿ ಎಲ್ಲ ಒಂದೇ ಕಲರ್ ಸ್ಯಾರಿ ಈ ಥರ ಇದೆ. ಬ್ಲೌಸ್ ಈ ಥರದ್ದು. ಅದಕ್ಕೆ ಮಧ್ಯದಲ್ಲಿ ಈ ಥರ ಒಂದು ಇದು ಇಟ್ಟು ಈ ಥರ ಕೊಟ್ಟಿದ್ದೀನಿ ಸಿಂಪಲ್ಲಾಗಿ. ಮತ್ತು ಇನ್ನೊಂದು ಇದ್ರದ್ದೇನೆ ಒಂದು ಪ್ಲೈನ್ ಬ್ಲೌಸ್ ಸ್ಟಿಚ್ ಮಾಡಿದೆ. ಅದನ್ನು ಅಷ್ಟೇ ಇಟ್ಬಿಟ್ಟಿದ್ದೀನಿ. ಇವಾಗ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ಮತ್ತು ಇವಾಗ ಒಂದು ಬ್ಲೌಸ್ನ ಕಟ್ ಮಾಡಿದ್ದೀನಿ. ಇದನ್ನು ಅಷ್ಟೇ ಇವಾಗ ಸ್ಟಿಚಿಂಗ್ ಮಾಡಬೇಕು. ಹಾಗೆ ಮೊನ್ನೆ ಒಂದು ಜನವರಿ 1st ಒಂದು ತೋರಿಸ್ದೆ ಅಲ್ವಾ, 2 days ಸ್ಟಿಚ್ ಮಾಡಿದೆ ಅಂತ ಹೇಳ್ಬಿಟ್ಟು ನೋಡಿ. ಇದಾದರೆ ಅರ್ಧ ದಿನಕ್ಕೇ ಸ್ಟಿಚ್ ಮಾಡಿಬಿಟ್ಟೆ. ಅದೊಂಥರ ಆ ಥರ ತಲೆ ತಿಂತು. ಆ ಸೇಮ್ ಡ್ರೆಸ್ಸೇ ಮಕ್ಕಳಿಗೆ ಸ್ಕೂಲ್ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಇರುತ್ತಲ್ವಾ, ಅದಕ್ಕೆ ಎಲ್ಲರೂ ಒಂದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿರೋದಂತೆ ನೋಡಿ. ಇದೂ ಅಷ್ಟೇ ಆನ್ಲೈನ್ ಇದರಲ್ಲೇ ಚೆನ್ನಾಗಿದೆ. ಸೇಮ್ ಮೊನ್ನೆ ಸ್ಟಿಚ್ ಮಾಡಿದೆ ಅಲ್ವಾ, ಅದೇ ಥರದ್ದೇ ನೋಡಿ. ಇದು ಬಂದ್ಬಿಟ್ಟು ವೇಲು ಬಂದಿದೆ. ಹಾಫ್ ಸ್ಯಾರಿದು ಇದು ಹಾಫ್ ಸ್ಯಾರಿದು ನೋಡಿ. ಇದು ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದು ಅಷ್ಟೇ ಸೇಮು. ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ಹುಕ್ಸ್ ಇಟ್ಟಿದ್ದೆ ನೋಡಿ. ಅದೂ ಇಲ್ಲೇ ಇದೆ. ಅವ್ರು ಮತ್ತೆ ಆ ಹುಡುಗಿ ಹಾಕ್ಕೊಂಡಿದ್ದಾದ್ಮೇಲೆ ಈ ಡ್ಯಾನ್ಸ್ ಹುಡುಗಿಗೆ ಬೇರೆದು, ಅಂದರೆ ಈ ಹುಡುಗಿಗಲ್ಲ, ಇವ್ರ ಜೊತೆ ಹುಡುಗಿಗೆ ಕೊಡ್ತಾ ಇದ್ದಾರಂತೆ. ಅದಕ್ಕೆ ನೋಡಿ ಅದು ಬಂದ್ಬಿಟ್ಟು ಅದೂ ಬಂದಿದೆ. ಹುಕ್ಸ್ ಹಾಕ್ಕೊಡ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೇಮು ಇದೆ. ಇದಕ್ಕೇನೆ ಕ್ಯಾನ್ವಾಲ್ ಎಲ್ಲ ಹಾಕಿ ಸ್ಟಿಚ್ ಮಾಡಿ ಕೊಟ್ಟಿದ್ದು. ಇದಕ್ಕೆ ಈ ಥರ ಅಂದರೆ ಸ್ವಲ್ಪ ಚಿಕ್ಕ ಹುಡುಗಿ ಆದರೂ ಸ್ವಲ್ಪ ದಪ್ಪ ಇದ್ದಾಳೆ, ಅದಕ್ಕೆ ಈ ಥರ ಇಟ್ಟಿದ್ದೀನಿ. ಇದಕ್ಕೆ ಈ ಥರ ದಾರನೇ ಇಡಮ್ಮ, ಟೈಟಾಗಿ ಕಟ್ಕೋಬೋದು, ಹುಕ್ಸ್ ಬೇಡ ಅಂತ ಹೇಳಿದ್ರು. ಅದಕ್ಕೂ ಅಷ್ಟೇ ಹೇಳಿದೆ ನಾನು, ಅವ್ರು ಕೇಳಲಿಲ್ಲ.
ಇದು ಬೆಲ್ಟ್ ಬೇಡ, ಟೈಟು ಲೂಸ್ ಮಾಡ್ಕೊಳಕ್ಕಾಗೋದಿಲ್ಲ. ಈ ಥರ ಇದು ಇಟ್ಕೊಂಡ್ರೆ, ದಾರ ಕಟ್ಟೋದು ಇಟ್ಕೊಂಡ್ರೆ ಟೈಟು ಲೂಸ್ ಆ ಥರ ಮಾಡ್ಕೋಬೋದು ಅಂದರೆ ಹುಡುಗಿ ಕೇಳಲಿಲ್ಲ. ಸರಿ, ಅದಕ್ಕೆ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಬ್ಲೌಸೂ ಅಷ್ಟೇ ಸೇಮ್ ವರ್ಕು ಅದೇ ಥರನೇ ಬಂದಿದ್ದು. ಬ್ಲೌಸು ನೋಡಿ ಫ್ರಂಟ್ ಡಿಸೈನ್ ಬಂದಿದೆ. ಇದು ಮೀಶೋನಲ್ಲಿ ಸಿಗತ್ತೆ ನೋಡಿ. ಇದು ಬಂದ್ಬಿಟ್ಟು 900 ಮೇಲೆ 1000 ಒಳಗಡೆ ಸಿಗತ್ತೆ. ಚೆನ್ನಾಗಿರುತ್ತೆ ನೋಡಿ, ಎಲ್ಲ ಚೆನ್ನಾಗಿದೆ. ಬೇಕಿದ್ರೆ ನೋಡಿ, ಅಂದರೆ ಇದೇ ಕ್ಲಾತ್ ಇಲ್ಲದೆ ಹೇಳಿದ್ರೆ ಬೇರೆ ಕ್ಲಾತ್ ಆದರೂ ತೊಗೋಬೋದಲ್ಲ. ಕ್ಲಾತು ಚೆನ್ನಾಗಿದೆ, ಅಂದರೆ ಕ್ಲಾತ್ ಅಲ್ಲ ಕಲರ್ಸ್ ತೊಗೋಬೋದು. ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಇದು ಪ್ರಿಂಟ್ಗೆ ಈ ಥರ ವರ್ಕ್ ಬಂದಿದೆ. ಇದೆಲ್ಲನೂ ಡಿಸೈನ್ ಎಲ್ಲ ಆ ಥರ ಕೊಟ್ಟಿದ್ದಾರೆ. ಸ್ಲೀವ್ಸ್ಗೆ ಈ ಥರ ಸೇಮ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ಅಲ್ವಾ, ಅದಕ್ಕೆ ಬೀಡ್ಸ್ ಎಲ್ಲನೂ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅಲ್ವಾ. ಇದಕ್ಕೆ ಬ್ಯಾಕ್ ಹುಕ್ಸು ರೌಂಡು ಈ ಥರ ಇಟ್ಟಿದ್ದೀನಿ. ಅದಕ್ಕೆ ಜಿಪ್ ಹಾಕಿದ್ದು ಸೈಡಲ್ಲಿ ಈ ಥರ. ಇನ್ನು ಇವರು ಸಾಯಂಕಾಲ ಬರ್ತಾರೆ. ಸಾರಿ, ಇದಕ್ಕೆ ಹುಕ್ಸ್ ಹಾಕಬೇಕು, ಹಾಗೆ ಇಟ್ಬಿಟ್ಟಿದ್ದೀನಿ. ಹುಕ್ಸ್ ಹಾಕಿದ್ರೆ ಇದ್ರದ್ದು ಫಿನಿಶ್ ಆಯಿತು. ಇನ್ನು ಬರ್ತಾರೆ ಸಾಯಂಕಾಲ. ಇವ್ರದ್ದು ಬಂದ್ಬಿಟ್ಟು ಶನಿವಾರ ಏನೋ ಇದೆ ಅಂತೆ ಫಂಕ್ಷನ್ನು, ಸ್ಕೂಲಲ್ಲಿ ಡ್ಯಾನ್ಸ್ ಫಂಕ್ಷನ್ನು. ಅದಕ್ಕೋಸ್ಕರ ಇವತ್ತು ಬಂದ್ಬಿಟ್ಟು ಗುರುವಾರ ಇವತ್ತು. ಅದಕ್ಕೆ ಇದೆಲ್ಲ ಸ್ಟಿಚ್ ಮಾಡಿದ್ದೆಲ್ಲ ಆಯಿತು. ಇನ್ನು ಇದು ಪಾಪ ಮನೇನೆ ತುಂಬ ದಿನಾನೇ ಆಯಿತು. ಇದ್ರ ಜೊತೆ ಒಂದು ಕೊಟ್ಟಿದ್ರು, ಒಂದನ್ನು ಸ್ಟಿಚ್ ಮಾಡಿಕೊಟ್ಬಿಟ್ಟೆ, ಇನ್ನೊಂದು ಹಾಗೆ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿಬಿಡೋಣ ಅಂತೇಳಿ ಇವಾಗ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ಥರ ಎಲ್ಲ ನನ್ನ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಈ ಥರ ಎಲ್ಲ ಆಗ್ತಾಯಿದೆ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿದ ಮೇಲೆ ನನಗಿನ್ನು ಈ ಕೋಳಿಗಳೊಂದು ಇಟ್ಕೊಂಡಿದ್ದೀನಲ್ವ, ಯಾವುದು ಸೌಂಡ್ ಮಾಡೋಕ್ಕಿಲ್ಲ, ಹೋಗಿ ಆಚೆ ನೋಡಬೇಕು, ಆ ಥರ ಎಲ್ಲನೂ ಮಾಡಿಕೊಂಡು ಈ ಥರನೇ ಇದ್ದೀನಿ. ನೋಡ್ರಲ್ಲ, ಹಳ್ಳಿ ಲೈಫ್ ಸ್ಟೈಲ್ ಅನ್ನೋದು ಇದೇ ಥರನೇ ಇರುತ್ತೆ. ಬನ್ನಿ ಇವಾಗ ಬಟ್ಟೆನ ಸ್ಟಿಚ್ ಮಾಡೋಣ. ನಮ್ಮ ಚಿನ್ನ ಎಲ್ಲ ಮೇಲ್ಗಡೆ ಮಲ್ಕೊಂಡ್ಬಿಟ್ಟಿದೆ. ಇಲ್ಲಿದ್ರೆ ಅದು ಏನು ಮಾಡಲ್ಲ, ಆದರೆ ಬಂದವರು ಭಯ ಪಡ್ತಾರೆ, ಕಚ್ಚತ್ತಾ ಹಿಡ್ಕೋ ಅದು ಇದು ಅಂತ ಹೇಳ್ಬಿಟ್ಟು ಅದಕ್ಕೆ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಬನ್ನಿ ಇವಾಗ ಇದು ಅಷ್ಟೇ ಪ್ಲೇನ್ ಬ್ಲೌಸೇ, ಇದನ್ನು ಸ್ಟಿಚ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಇರುತ್ತೆ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋಸು ಹೇಗಿರ್ತವೆ ಏನು ಅಂತ. ಹಾಗೆ ನಮಗೆ ನಾವೇ ಐಬ್ರೋಸ್ನ ಹೇಗೆ ಮಾಡ್ಕೊಳ್ಳೋದು, ಇಲ್ಲ ಐಬ್ರೋ ಥ್ರೆಡ್ಡಿಂಗ್ ಯಾವ ಥರ ಇಡ್ಕೋಬೇಕು ಏನು ಅಂತ ಹೇಳ್ಬಿಟ್ಟು ಆ ವಿಡಿಯೋನು ಶೇರ್ ಮಾಡಿದ್ದೀನಿ. ಹಿಂದೆ ನನ್ನ ವಿಡಿಯೋಗಳು, ಹಳೆ ವಿಡಿಯೋಗಳಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ, ಇಷ್ಟ ಆಗ್ತವೆ. ಅಂದರೆ ಯಾಕಂದರೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾರಾದರೂ ಬರಲಿ ನನಗೆ ಪಾರ್ಲರ್ಗೆ ಬರ್ತಾರಲ್ಲ ಐಬ್ರೋಗೆ, ನೀನೆಲ್ಲಿ ಮಾಡಿಸ್ಕೊತೀಯ ಅಂತ ಹೇಳಿ ಕೇಳ್ತಾರೆ. ನಾನೇ ಅಂತ ಹೇಳ್ತೀನಿ, ಎಷ್ಟು ಸಲ ವಿಡಿಯೋ ಹಾಕಿದ್ರು ನೋಡ್ತಾ ಇಲ್ಲ, ಎಷ್ಟು ಸಲ ಹೇಳಿದ್ರು ನೀನೆಲ್ಲಿ ಮಾಡಿಸ್ಕೊಂತೀಯ ಅಂತ ಕೇಳ್ತಾರೆ. ನಾನೇ ಮಾಡ್ಕೊತೀನಿ ಅಂದ್ರೂ ಅದು ಹೇಗಾಗತ್ತೆ ಅಂತ ಎಲ್ಲ ಕೇಳ್ತಾರೆ. ಅದಕ್ಕೆ ಅವ್ರಿಗೆ ಹೋಗಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಆದ್ರೂ ಮತ್ತೆ ಬಂದು ಕೇಳ್ತಾರೆ ನೀನು ಹೇಗೆ ಮಾಡ್ಕೊತೀಯ ಅಂತ. ಅದಕ್ಕೆ ಇವಾಗ ಈ ವಿಡಿಯೋದಲ್ಲಿ ಯಾರಾದರೂ ನಾನು ಯಾವ ಥರ ಐಬ್ರೋ ಮಾಡ್ಕೊತೀನಿ ಏನು ಅಂತ ನೋಡಬೇಕು ಅನ್ನೋ, ನಿಮಗೂ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಇದ್ದರೆ ಹೋಗಿ ಹಿಂದಿನ ವಿಡಿಯೋಗಳು ಇದ್ದಾವೆ, ಹೋಗಿ ಚೆಕ್ ಮಾಡಿಕೊಂಡು ನೋಡಿ. ಅಂದರೆ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು. ಅಂದರೆ ಇದು ಈ ಥರ ಟೈಟಾಗಿ ಎಳ್ಕೊಂಡು ಇಟ್ಕೊಳ್ಳೋಕ್ಕಾಗಲ್ಲ, ಸ್ಕಿನ್ ಲೂಸ್ ಇರುತ್ತೆ. ನಾವು ಕೂದಲನ್ನ ಎಳೆಯುವಾಗ ನೋಡ್ಕೊಂಡು ಎಳಬೇಕು. ಕೂದಲು ಜೊತೆ ಸ್ಕಿನ್ನೂ ಬಂದ್ಬಿಡುತ್ತೆ, ಅದು ನೋಡ್ಕೋಬೇಕು. ಓಕೆನಾ? ನಾನು ಇಷ್ಟೆಲ್ಲ ಮಾಡ್ಕೊಡ್ತಾ ಇದ್ದೀನಲ್ಲ, ನಾನು ಯಾವಾಗಲೂ ಸ್ಕಿನ್ ಔಟ್ ಮಾಡ್ಕೊಂಡಿಲ್ಲ, ಬೇರೆಯವ್ರಿಗೂ ಸ್ಕಿನ್ ಔಟ್ ಮಾಡಿಲ್ಲ. ಕೆಲವರೆಲ್ಲನೂ ಒಳ್ಳೆ ಪಾರ್ಲರು ಅಂದರೆ ಒಳ್ಳೆ ಹೆಸರಿರೋದೇ ಸಿಟಿಯಲ್ಲಿ ಇದ್ರೂ ಅಷ್ಟೇ ಅಷ್ಟಾಗಲೇ ಎತ್ತಿಸ್ಕೊಂಡು ಬಂದಿರ್ತಾರೆ. ಅದು ಹೇಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಆ ಥರ ಇರುತ್ತೆ. ಅಂದರೆ ಮಾಡ್ತಾರೆ, ಅರ್ಜೆಂಟಿಗೆ ನಾವು ಹಾಕಿ ಕಿತ್ತಾಕ್ತೀವಿ ಅಂತ ಹೇಳಿದರೆ ಪಾಪ ಅವ್ರಿಗೂ ನೋವು ಹೇಗೆ ಏನು ಅಂತ ಅದನ್ನು ನೋಡ್ಕೋಬೇಕಾಗತ್ತಲ್ವಾ. ಆ ಥರ ಕೆಲವ್ರಿಗಂತೂ ನಾನು ಐಬ್ರೋ ಮಾಡ್ತಾ ಇದ್ರೆ ನನಗೇನೆ ಅಬ್ಬಾ ಎಷ್ಟು ನೋವಾಗ್ತಾ ಇರುತ್ತೋ ಏನೋ ಅಲ್ವಾ ಅಂತ ಅನಿಸ್ಬಿಡುತ್ತೆ. ಅಂದರೆ ಅಷ್ಟು ನಂತರ ತುಂಬ ಬೆಳೆದಿರೋದ್ರು ಇತ್ತು, ಅಂದರೆ ಸ್ಟ್ರಾಂಗ್ ಹೇರ್ಸು ಅಗಲ ಇರೋ
ಐಬ್ರೋಸ್ನ ಹೊಸದಾಗಿ ಮಾಡ್ಕೊಳ್ಳೋರು, ಇಲ್ಲ ಅಂದರೆ ಈ ಕಡೆ ಹಳ್ಳಿ ಕಡೆ ಅಲ್ವಾ 2 ಮಂತ್ಸ್ 3 ಮಂತ್ಸ್ ಏನಾದರೂ ಫಂಕ್ಷನ್ಸ್ ಮದುವೆ ಇದ್ರೇನೋ ಬರ್ತಾರಲ್ವಾ, ಆ ಥರ ಅವರು ಚೆನ್ನಾಗಿ ಬೆಳೆಸ್ಕೊಂಡು ಬಂದ್ಬಿಟ್ಟಿರ್ತಾರೆ. ಹಾಕಿ ತೆಗಿತಾ ಇದ್ರೆ ಹಬ್ಬ ಎಷ್ಟೊಂದು ನೋವಾಗತ್ತೇನೋ ಅಂತ ಅನಿಸುತ್ತೆ. ನಾವು ಕೂದಲು ತೆಗಿಯೋವಾಗೆ ನೋವಾಗತ್ತೆ ಅಂಥದ್ರಲ್ಲಿ ಅದ್ರ ಜೊತೆ ಸ್ಕಿನ್ನೂ ತೆಗೆದ್ಬಿಟ್ರೆ ಹೆಂಗಿರುತ್ತೆ. ಹಾಗೆ ಇಷ್ಟಿಷ್ಟಾಗಲ ಇದೂ ಹಾಗೆ ಮಾರ್ಕ್ ಕೂಡ ಇದ್ದೋಗಿರುತ್ತೆ, ಆ ಥರ ಎಲ್ಲ ಇರುತ್ತೆ. ಅಂದರೆ ನಾವು ಮಾಡೋವರು ಸ್ವಲ್ಪ ನೋಡಿಕೊಂಡು, ಪಾಪ ಅವ್ರಿಗೂ ನೋವಾಗತ್ತೆ ಅಂತ ಹೇಳಿ ಎಲ್ಲ ನೋಡಿಕೊಂಡು ಮಾಡಬೇಕು. ನನಗೆ ಆ ಥರ ಅನಿಸುತ್ತೆ, ನನ್ನ ಫೀಲ್ ಆ ಥರ. ಬೇರೆಯವರು ಯಾರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಆ ಥರ ಏನು ಅನ್ಕೋಬೇಡಿ, ಯಾರಾದರೂ ಪಾರ್ಲರ್ ಅವ್ರು ನೋಡ್ತಾ ಇದ್ದೆ ಓ ಏನು ಯಮ್ಮನೆ ಅಂತ ನನಗೆ ಫೀಲ್ ಆ ಥರ ಆಗತ್ತೆ. ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬನ್ನಿ ಫ್ರೆಂಡ್ಸ್, ಇನ್ನು ಇದನ್ನು ಸ್ಟಿಚ್ ಮಾಡೋಣ. ಸ್ಟಿಚ್ ಮಾಡಿಬಿಟ್ಮೇಲೆ ತೋರಿಸ್ತೀನಿ. ಬ್ಲೌಸನ್ನು ಸ್ಟಿಚ್ ಮಾಡಿದೆ, ಆದರೆ ವಿಡಿಯೋ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಪ್ಲೈನ್ ಬ್ಲೌಸು ಎಲ್ಲನೂ ಆ ವಿಡಿಯೋನ ಅಲ್ಲಿಗೆ ಹೆಣ್ಣು ಮಾಡಿದ್ದೆ. ಮತ್ತು ನೋಡಿ ಅವತ್ತು ನೈಟು ಎಷ್ಟು ಚೆನ್ನಾಗಿ ಇತ್ತು ಚಂದ್ರ ಮೋಡಗಳ ಮಧ್ಯೆ ಎಲ್ಲನೂ. ಹಾಗೆ ಫೋಟೋನು ಆ್ಯಡ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ. ಹಾಗೆ ಅದನ್ನು ಒಂದು ಕ್ಲಿಪ್ಪಿಂಗ್ನ ತಗೊಂಡು ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು. ಬನ್ನಿ ಇವಾಗ ನೋಡಿ ಈ ಫೋಟೋ ಈಗ ಈ ಥರ ಕಾಣ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಆಗಿರುತ್ತೆ. ಅವತ್ತು ಎಲ್ಲನೂ ಹೀಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಹಾಗೆ ಕೂತ್ಕೊಂಡು ಹಬ್ಬ ಎಲ್ಲ ಮುಗ್ದಿತ್ತಲ್ವ, ಬಟ್ಟೆ ಎಲ್ಲನೂ ಅಂದರೆ ಬಟ್ಟೆ ಏನೂ ಇದು ಇರಲಿಲ್ಲ. ಇವಾಗ ತೋರಿಸಿದೆ ಅಲ್ವ ಲಂಗ ಬ್ಲೌಸಸ್ಸು ಎಲ್ಲನೂ ಕೊಟ್ಬಿಟ್ಟಿದ್ದಾಗೋದ್ಮೇಲೆ ಸ್ವಲ್ಪ ಫ್ರೀ, ಅಂದರೆ ಸ್ವಲ್ಪನೇ ಇನ್ನೂ ಇದ್ದಾವೆ ಕೊಟ್ಟಿರೋವೆಲ್ಲನೂ ಮತ್ತು ಹಿಂದಿನ ದಿನ ಕೇಳ್ತಾನೆ ಇದ್ದಾರೆ. ಅವುಗಳನ್ನ ನಾನು ರೆಡಿ ಮಾಡ್ತಾಯಿದ್ದೆ. ಹಾಗೆ ಇಲ್ಲೇ ಕೂತ್ಕೊಂತ ಹಾಗೆ ನೋಡ್ತಾ ಇಷ್ಟ ಆಯಿತು ಸುತ್ತಮುತ್ತ. ಹಾಗೆ ನನ್ನ ಲೋಟಸ್ಸು ನೋಡಿ, ಇದು ದೊಡ್ಡದು ಬಿಡುತ್ತಲ್ವ, ಅದು ಕಾಯ್ತಾ ಇದ್ದೀವಿ, ಅದಕ್ಕೆ ಕಾತ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು. ಯಾರು ಬಂದು ಮುರಿದಾಕ್ತಾರೆ ಏನು ಹೇಗೆ ಅಂತ ಹೇಳಿಬಿಟ್ಟು ಆ ಥರ ಎಲ್ಲ ನನ್ನ ಡೇ. ಇಲ್ಲಿ ಬಂದುಬಿಟ್ಟು ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ. ಇದು ಪ್ಯಾಂಟ್ ಪೀಸು ಒಂದು ಇತ್ತು, ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಆಯಿತು ಕಟ್ ಮಾಡಿದ್ದು. ಇವಾಗ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ನೋಡಿ ಈ ಥರ ಇದು ಬಂದ್ಬಿಟ್ಟು ಮೇಲ್ಗಡೆ ಪೀಸ್ಗೆ ಬರುತ್ತೆ, ಇದು ಕೆಳಗಡೆ ಇದಕ್ಕೆ ಬರುತ್ತೆ. ಹಾಗೆ ನೋಡಿ ಇದು ಅಷ್ಟೇ, ಅವರ್ಯಾರು ಅಂಗನವಾಡಿ ಆಯಾ ಅವರು ಇರ್ಬೋದು, ಅವರು ಕೊಟ್ಟಿದ್ದಾರೆ. ಅದನ್ನು 2 ಡ್ರೆಸ್ ಪೀಸು ಮತ್ತು ಒಂದು ಬ್ಲೌಸ್ ಪೀಸು ಹೊಲಿಬೇಕಂತೆ. 2 ಸ್ಯಾರಿ ಇದ್ದಾವೆ. ಮತ್ತು ಇವರು ಅಷ್ಟೇ ಅಮೌಂಟನ್ನು ಕೊಟ್ಟು ಹೊಟ್ಟೋಗಿದ್ದಾರೆ. ಬೇಕಾ ಸ್ಟಿಚ್ ಮಾಡಿಕೊಟ್ಬಿಡ್ಬೇಕು, ಇಲ್ಲಾಂದರೆ ಅಯ್ಯೋ ದುಡ್ಡು ಕೊಟ್ಟರೆ ಇವರು ಸರಿಯಾಗಿ ಬೇಗ ಹೊಲ್ಕೊಡಲ್ಲ ಅನ್ನೋ ಮಾತು ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲೂ ಕೆಲವೊಂದು ಲೈನಿಂಗ್ಸ್ ಇದ್ದಾವೆ, ಅಲ್ಲೂ ಕೆಲವೊಂದು ಪಾರ್ಲರಲ್ಲೂ ಕೆಲವೊಂದು ಲೈನಿಂಗ್ಸ್ ಇದ್ದಾವೆ, ಬಟ್ಟೆಗಳೂ ಇದ್ದಾವೆ. ಈ ಥರ ಎಲ್ಲ ಇದೆ ನೋಡಿ. ಈ ಥರ ಪ್ಯಾಂಟ್ ಪೀಸ್ನವನ್ನು ಕಟ್ ಮಾಡಿದೆ. ಇದು ಹೇಳಬೇಕು ಅಂದರೆ ನನಗೇನೆ ಇದಕ್ಕೆ ಒಂದು ಟಾಪ್ನ ಹೊಲ್ಕೊಂಡಿದ್ದೀನಿ. ತುಂಬ ದಿನಗಳಿಂದ ಅದಕ್ಕೆ ಪ್ಯಾಂಟು ಹೊಲಿಲೇ ಇಲ್ಲ. ಅದಕ್ಕೆ ಇದು ಒಂದು ಇತ್ತು, ಸರಿ ನೆನಪಾಯ್ತು ಇವಾಗ ಕಟ್ ಮಾಡಿಬಿಡೋಣ ಅಂತ ಕಟ್ ಮಾಡಿದೆ. ಇನ್ನು ಇವಾಗ ಇವುಗಳನ್ನ ಕಟ್ ಮಾಡಬೇಕು, ಇದ್ದಿದ್ರೆ ಇರಲಿ ಅದಕ್ಕೆ. ನೋಡಿ ಬಟ್ಟೆ ಕಟ್ ಮಾಡಿದ್ದಾಗಿದ್ದಾದಮೇಲೆ ಹೀಗೆ ಬಂದೆ ಆಚೆ. ಇಲ್ಲಿ ನೋಡಿ ಕೋಳಿ ಎಲ್ಲನೂ ಕೂತ್ಕೊಂಡಿತ್ತು, ಅದು ಮರಿಗಳನ್ನ ಸುತ್ತು ಹಾಕ್ಕೊಂಡು ಆ ಮರಿಗಳೆಲ್ಲ ಅದ್ರ ಮೇಲೆ ಹತ್ತೋದು ಇಳಿಯೋದು ಎಲ್ಲ ಮಾಡ್ತಾಯಿದ್ರೆ ಹಾಗೆ ನೋಡ್ತಾ ಆವಾಗೂ ಅಷ್ಟೇ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಹಾಗೆ ಹೂವಿನ ಗಿಡಗಳು, ನನಗೆ ಹೂವಿನ ಗಿಡಗಳಿದ್ದರೆ ಅದರಲ್ಲಿ ಹೂವು ಇರಬೇಕು. ಹೂವು ನೋಡಿ ಈ ಥರ ಮಧ್ಯದಲ್ಲಿ ಗ್ರೀನರಿಯಾಗಿ ಈ ಥರ ಇದ್ದರೆ ಚೆನ್ನಾಗಿ ಕಾಣುತ್ತೆ. ಹಾಗೆ ಹೂವಿನ ಗಿಡಗಳಿದ್ದರೂ ಅದರಲ್ಲಿ ಹೂವು ಎಲ್ಲ ಖಾಲಿ ಮಾಡಿಬಿಟ್ಟು ಬರೀ ಗಿಡ ಇಟ್ಟರೆ ನನಗೆ ಇಷ್ಟ ಆಗೋದಿಲ್ಲ. ನನಗೆ ಯೂಸ್ ಆಗದೇ ಇರಲಿ, ಹೂವಿನ ಗಿಡಗಳಿದ್ರೇ ಚೆನ್ನಾಗಿರುತ್ತೆ. ಹೂವು ಇರಬೇಕು ಗಿಡಗಳು ತುಂಬ. ನೋಡಿದ್ರಲ್ಲ ಇವಾಗ ಲೋಟಸ್ ಎಲ್ಲ ತೋರಿಸ್ದೆ ಅಲ್ವಾ, ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಇದು ಬಂದ್ಬಿಟ್ಟು ಇನ್ನೊಂದು ಮರಿ ಕೋಳಿ, ಇದೇ ಫಸ್ಟ್ ಟೈಮ್ ಅದು ಮರಿ ಮಾಡಿರೋದು. 5 ಏನೋ ಮಾಡಿದ್ವು, ಒಂದೇನೋ ಹೋಯ್ತು, ಏನೇನೋ ಆಗ್ತಾಯಿದ್ದಾವೆ. ಚಿಕ್ಕ ಮರಿಗಳಾಗಿದ್ದಾಗ ಅವುಗಳು ತುಂಬಾ ದಿನ ಆಗುತ್ತಲ್ವ,
ಅಂದರೆ ಅದು ಇರೋದು ಎಲ್ಲನೂ ಅಷ್ಟೇ. ಸ್ವಲ್ಪ ದೊಡ್ಡವಾಗೋ ತನಕ ಅವುಗಳಿಗೆ ಕಷ್ಟ. ಇದು ಬಂದ್ಬಿಟ್ಟು ದೊಡ್ಡದು. ಇದ್ರ ಮರಿಯೇ ಅದು ಬ್ಲ್ಯಾಕ್ ಕಲರ್ದು ಮರಿ ಮಾಡಿರೋದು. ಒಂದ್ಸಲ ತೋರಿಸಿದೆ ಅಲ್ವಾ, ಅದು ಬಂದು ನನ್ನನ್ನು ಕಾಲ್ಗೆಲ್ಲ ಸಿಗ್ತಾಯಿತ್ತು. ಮೇಲೆ ಬಂದು ಕೂತ್ಕೊಂಡು ಮೊಟ್ಟೆ ಬೇಕು ಅಂತೆಲ್ಲ ಇದು ಮಾಡ್ತಾಯಿತ್ತಲ್ವ, ಅದೇ ನೋಡಿ ಕೋತಿಗಳು ಎಲ್ಲನೂ ಹೀಗೆ ಇದ್ವು. ಅದನ್ನು ಒಂದು ಕ್ಲಿಪ್ಪಿಂಗ್ ತಗೊಂಡೆ ನೋಡಿ. ಇದು ಟ್ರಾನ್ಸ್ಫಾರ್ಮರ್ ಬಂದ್ಬಿಟ್ಟು ಆವತ್ತು ಇನ್ನೇನು 2 ತಿಂಗಳು ಆಗ್ತಾ ಬರ್ತಾಯಿದೆ, ಆವಾಗ ಈ ಥರ ಮಾಡಿರೋದು ನೋಡಿ. ಈಗಲೂ ಹಾಗೇ ಇದೆ. ಒಂದು ಕೋಲೇನೋ ಸಪೋರ್ಟಿಗೆ ಕೊಟ್ಬಿಟ್ಟು ಹೊರ್ಟೋಗಿದ್ದಾರೆ ನೋಡಿ. ಇವಾಗ ಈ ಥರ ಕೋತಿಗಳೆಲ್ಲ ಆಟ ಆಡೋದು ಎಲ್ಲ ಅದು ಇದೆಲ್ಲ ಮಾಡ್ತಾ ಇರುತ್ತಲ್ವ, ಅದು ಬಂದ್ಬಿಟ್ಟು ಎಲ್ಲಾದರೂ ಬೀಳೋದು. ಇವಾಗ ಯಾರಾದರೂ ಈ ರೋಡಲ್ಲೇ ಹಾಸ್ಟ್ಲು ಎಲ್ಲ ಇದೆ, ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ, ದೊಡ್ಡೋರು ಓಡಾಡ್ತಾ ಇರ್ತಾರೆ. ಯಾವ ಟೈಮ್ ಹೇಗಿರುತ್ತೋ ಗೊತ್ತಾಗಲ್ವಲ್ಲ ನೋಡಿ. ಇಷ್ಟು ದಿನಗಳಾದ್ರೂ ಅದನ್ನು ಯಾರೂ ರಿಮೂವ್ ಮಾಡಿಲ್ಲ, ಹಾಗೇ ಇದೆ. ಇನ್ನು ನಮ್ಮ ಮನೆಯೂ ಪಕ್ಕದಲ್ಲೇ ಇದೆಯಲ್ಲ, ಇನ್ನು ನಾವೂ ಓಡಾಡ್ತಾ ಇರ್ತೀವಿ, ಬೇರೆಯವರು ಓಡಾಡ್ತಾ ಇರ್ತಾರೆ, ಎಲ್ಲರಿಗೂ ತೊಂದರೆನೇ. ಹಾಗೇ ಇಟ್ಬಿಟ್ಟಿದ್ದಾರೆ ಅದನ್ನು. ಈ ಥರ ಇರುತ್ತೆ ನೋಡಿ. ನಮ್ಮ ಮಗ ನೋಡಿಬಿಟ್ಟು ಮಮ್ಮಿ ಬೇರೆ ಕಂಟ್ರಿಯಲ್ಲಿ ಆಗಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ರಿಮೂವ್ ಮಾಡಿಬಿಡ್ತಾಯಿದ್ರು ಅಂತ ಹೇಳ್ತಾ ಇದ್ದ. ಅಂದರೆ ಹಂಗಂತ ನಮ್ಮ ಕಂಟ್ರಿನ ಈ ಕಂಡಮ್ ಮಾಡೋದು ಅಂತ ಅಲ್ಲ, ಮಕ್ಳಿಗೆ ಆ ಥರ ಬಂದ್ಬಿಡತ್ತೆ ಯೋಚನೆಗಳು, ಅದಕ್ಕೆ ನೋಡಿ. ಅದು ಆಗಿದ್ದಾದಮೇಲೆ ಸಾಯಂಕಾಲ ಬಂದ್ಬಿಟ್ಟು ನಾನು ರಸಮ್ ಮಾಡೋಣ ಅಂತ ಹೇಳಿಬಿಟ್ಟು ಟೊಮೊಟೊ ಎಲ್ಲನೂ ಬೇಯಿಸಿ ಇಟ್ಕೊಂಡಿದ್ದೆ. ಟೊಮೊಟೊ ಮತ್ತು ಹುಣಸೆಹಣ್ಣು ನೆನೆಯೋಕ್ಕೆ ಹಾಕಿದ್ದೆ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ. ಇವಾಗ ಟೊಮೊಟೊನ ಎಲ್ಲನೂ ಚೆನ್ನಾಗಿ ಗೊಜ್ಕೊತಾ ಇದ್ದೀನಿ, ಅದರಲ್ಲಿ ರಸನ ತೆಗಿತಾ ಇದ್ದೀನಿ. ರಸಮ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಅಂದರೆ ನಾವು ಐಟಮ್ಸ್ ಎಲ್ಲ ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟಾಗಿ ಹಾಕಬೇಕು. ಒಂದು ಜಾಸ್ತಿ ಒಂದು ಕಡಿಮೆ ಹಾಕಿ ಇದು ಮಾಡಿದ್ರೆ ಅದು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಈಗಾಗಲೇ ಈ ಹಿಂದಿನ ವೀಡಿಯೋಗಳಲ್ಲಿ ಎಲ್ಲನೂ ತೋರಿಸಿದ್ದೀನಿ, ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಟೊಮೊಟೊ ಎಲ್ಲನೂ ಸ್ವಲ್ಪ ಜಾಸ್ತಿ ಹಾಕಿ ಇನ್ನೂ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ. ರಸಮ್ ಅನ್ನೋದು ಈ ಥರ ಇದೆ, ಸೂಪರಾಗಿ ಬಂದಿತ್ತು. ಬಿಸಿ ಬಿಸಿ ಅನ್ನ ರಸಮ್ಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ನಾನು ಇದು ರಸಮ್ ಮಾಡಿದಾಗೆಲ್ಲ ಹೇಳ್ತಾನೆ ಇರ್ತೀನಿ ಇದೇ ಥರನೇ, ಅಂದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ. ಮತ್ತು ಈ ಥರ ನೋಡಿ, ಬೇಳೆ ಸಾಂಬಾರೂ ಇತ್ತು, ರಸಮ್ಮು ಇತ್ತು, ಯಾವುದು ಬೇಕೋ ಅದು ತಿಂದ್ಕೊಳ್ಳಿ ಅಂತ ಹೇಳಿಬಿಟ್ಟು ಇಟ್ಟಿದ್ದೆ. ಅಂದರೆ ಇದು ಬಂದ್ಬಿಟ್ಟು ರಸಮ್ಮು ಸಾಂಬಾರು ಸ್ವಲ್ಪನೇ ಇತ್ತಲ್ವ, ಅದಕ್ಕೆ ರಸಮ್ ನಾನು ಮಾಡಿದ್ದೆ. ನಮ್ಮ ಯಜಮಾನ್ರು ನೋಡಿದ್ರೆ ಬೇಳೆ ಸಾರಿನಲ್ಲೇ ತಿಂದಿದ್ರು ನೋಡಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ತಿನ್ನಿ, ಈಗಾಗಲೇ ತಿಂದಿರ್ತೀರ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಪ್ಲೀಸ್ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.